ನೆಲಮಂಗಲ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಣಧೀರರ ವೇದಿಕೆಯಿಂದ ಅದ್ದೂರಿಯಾಗಿ 5ನೇ ವರ್ಷದ ರಾಜ್ಯ ಕಾರ್ಯಕಾರಿಣಿ ಸಮಾವೇಶ ಹಾಗೂ ಸಾರ್ಥಕತೆಯ ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದು, ಸಂಘಟನೆಯ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಸೇವೆ ಸಲ್ಲಿಸಿದ ರಾಕೇಶ್ ಕುಮಾರ್ ಟಿ, ರಾಜ್ಯ ಸಂಚಾಲಕರು, ಪ್ರಮೀಳಾ ಜೆಎನ್, ಮಹಿಳಾ ಅಧ್ಯಕ್ಷರು, ಹಾಸನ ಭೈರವ ಅಧ್ಯಕ್ಷರು, ರಾಜ್ಯ ಸಾಮಾಜಿಕ ಜಾಲತಾಣದ ಘಟಕ ಇವರುಗಳಿಗೆ ಅತ್ಯುತ್ತಮ ಸಂಘಟನಾ ಸೇವಾ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಂಕರ್ ಗೌಡ್ರು ಕೆಆರ್ ಅವರು ಮಾತನಾಡಿ, ನಾಡಿನ ಉದ್ದಗಲಕ್ಕೂ ಇರುವಂತಹ ಜ್ವಲಂತ ಸಮಸ್ಯೆಗಳಿಗೆ ಕರ್ನಾಟಕ ರಣಧೀರರ ವೇದಿಕೆ ಹೋರಾಟ ನಡೆಸಲು ಸದಾ ಸಿದ್ಧವಾಗಿದೆ. ಅಲ್ಲದೆ ಕನ್ನಡ ನಾಡಿನಲ್ಲಿ ಕನ್ನಡಿಗರು ಪರಭಾಷಿಕರಂತೆ ಬದುಕುವ ಪರಿಸ್ಥಿತಿ ಎದುರಾಗಿದೆ. ಕನ್ನಡ ನಾಡಿನಲ್ಲಿ ಇರುವಂತಹ ಪರಭಾಷಿಕರಿಗೆ ಅವರ ಭಾಷೆಯಲ್ಲಿ ಮಾತನಾಡಿಸದೆ ನಮ್ಮ ತಾಯಿ ಭಾಷೆಯಾದ ಕನ್ನಡ ಭಾಷೆಯಲ್ಲಿ ಮಾತನಾಡಿಸಬೇಕು. ಅವರಿಗೆ ಕನ್ನಡವನ್ನು ಕಲಿಸುವ ಕೆಲಸ ಮಾಡಬೇಕು. ಪ್ರತಿಯೊಬ್ಬ ಹೋರಾಟಗಾರರು ವ್ಯವಸ್ಥಾಪಕನಾಗಬೇಕು, ಉದ್ಯಮಿಗಾರನಾಗಬೇಕು. ಆಗ ಮಾತ್ರ ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಪೂರ್ಣವಾಗಿ ಎಲ್ಲ ರಂಗದಲ್ಲೂ ಕೆಲಸ ಸಿಗಲು ಸಾಧ್ಯ ಎಂದು ಹೇಳಿದರು. ಅಲ್ಲದೆ ಸರ್ಕಾರ ಅತಿ ಬೇಗ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನ ಜಾರಿ ಮಾಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಎಂದು ಸರ್ಕಾರವನ್ನ ಒತ್ತಾಯಿಸಿದರು. ನಮ್ಮ ತೆರಿಗೆಯಲ್ಲಿ ಸಂಬಳ ತೆಗೆದುಕೊಳ್ಳುವ ಸರ್ಕಾರಿ ಅಧಿಕಾರಿಗಳು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಸೇರಿಸುವ ಸುಗ್ರೀವಾಜ್ಞೆಯನ್ನ ಸರ್ಕಾರ ಈ ಕೂಡಲೇ ಜಾರಿ ಮಾಡಬೇಕೆಂದು ಒತ್ತಾಯಿಸಿದರು. ತೆರಿಗೆ ಹಾಗೂ ರಸ್ತೆ ಅಭಿವೃದ್ಧಿ ಸೆಸ್ ಸರ್ಕಾರಗಳು ಈಗಾಗಲೇ ಪಡೆಯುತ್ತಿದ್ದು, ಅದರ ಮೇಲೂ ಟೋಲ್ ಹೆಸರಿನಲ್ಲಿ ವಾಹನ ಸವಾರರ ಬಳಿ ಹಗಲು ದರೋಡೆ ಮಾಡುತ್ತಿರುವುದು ಸರಿಯಲ್ಲ. ಆದಷ್ಟು ಬೇಗ ರಾಜ್ಯಾದ್ಯಂತ ಟೋಲ್ಗಳನ್ನು ತೆರವು ಮಾಡಬೇಕು ಎಂದು ಒತ್ತಾಯಿಸಿದರು. ವೇದಿಕೆಯ ಕಾರ್ಯಕರ್ತರು ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡದೆ ಕಾನೂನು ಚೌಕಟ್ಟಿನಲ್ಲಿ ಎಂತಹ ಹೋರಾಟಗಳನ್ನಾದರೂ ಮಾಡಿ ಹಾಗೂ ಸಹ ಪ್ರಭಾವಶಾಲಿ ಆದರೂ ಸರಿ, ಅವರು ಮಾಡಿರುವ ಅನ್ಯಾಯವನ್ನ ಎದುರಿಸುವ ದಿಟ್ಟಿನಲ್ಲಿ ನಮ್ಮ ಮನಸ್ಸನ್ನ ಸದೃಢ ಮಾಡಿಕೊಳ್ಳುವಂತೆ ಕಾರ್ಯಕರ್ತರಲ್ಲಿ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದರು. ಹಿರಿಯ ದಲಿತ ಮುಖಂಡರು ಹಾಗೂ ಕನ್ನಡ ಪರ ಚಿಂತಕರು ಭಾಸ್ಕರ್ ಪ್ರಸಾದ್ ಬಿಆರ್ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿ, ಕನ್ನಡ ನಾಡಿನಲ್ಲಿ ಎಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ಹಾಗೂ ಉತ್ತರ ಭಾರತದ ವಲಸಿಗರು ಹೆಚ್ಚಾಗಿ ಕೆಲಸ ಮಾಡುತ್ತಿದ್ದು, ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರರು ಶ್ರಮಿಸಬೇಕು. ಪ್ರತಿ ಕಾರ್ಖಾನೆ ಮತ್ತು ಸಂಸ್ಥೆಗಳಲ್ಲಿ 100% ಕನ್ನಡಿಗರೇ ಕೆಲಸ ಮಾಡುವಂತಹ ಆಗಬೇಕು. ಸರ್ಕಾರಗಳು ಮಾಡುತ್ತಿರುವ ದಬ್ಬಾಳಿಕೆಯನ್ನು ಯಾವುದೇ ಮುಲಾಜಿಗೂ ಬಗ್ಗದೆ ಮೆಟ್ಟಿ ನಿಲ್ಲಬೇಕು. ಬುದ್ಧ ಬಸವ ಅಂಬೇಡ್ಕರ್ ಅವರು ಹೇಳಿದ ಸಮಾನತೆಯ ಸಮಾಜ ನಿರ್ಮಾಣ ಮಾಡುವ ಕಡೆ ಶ್ರಮಿಸಬೇಕು ಎಂದು ಹೇಳಿದರು. ಕನ್ನಡ ಪರ ಚಿಂತಕರು ಹಾಗೂ ಕನ್ನಡ ಪರ ಹೋರಾಟಗಾರರಾದ ಚೇತನ್ ಗೌಡ ಎಂ ಅವರು ಕಾರ್ಯಕ್ರಮವನ್ನು ಆಯೋಜಿಸಿ ಮಾತನಾಡಿ, ಕನ್ನಡ ನಾಡಿನ ಮಕ್ಕಳನ್ನು ಹಕ್ಕು ವಂಚಿತರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆಗ ರಾಜ್ಯ ಸರ್ಕಾರಗಳು ಬೃಹತ್ ಮಟ್ಟದ ಜಾಲಗನ್ನೇ ಎಳೆದಿದ್ದು, ಅದರಲ್ಲಿ ಮುಖ್ಯವಾಗಿ NEET, CET ಪರೀಕ್ಷೆಗಳ ಮೂಲಕ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಪರೀಕ್ಷೆಗಳನ್ನು ಇಟ್ಟು ಕನ್ನಡ ನಾಡಿನ ಮಕ್ಕಳ ಜೀವನದ ಜೊತೆ ಆಟವಾಡುತ್ತಿದ್ದಾರೆ ಹಾಗೂ ಉತ್ತರ ಭಾರತವನ್ನ ಕನ್ನಡ ನಾಡಿನ ಕಡೆಗೆ ಹಿಂಡುಗಳಂತೆ ತುಂಬುತ್ತಿದ್ದಾರೆ. ಈ ವಲಸೆ ನೀತಿಯನ್ನ ಮೊದಲು ತಡೆಯಬೇಕು ಹಾಗೂ ಎಲ್ಲ ಪರೀಕ್ಷೆಗಳನ್ನು ಕನ್ನಡದಲ್ಲೇ ಕಡ್ಡಾಯವಾಗಿ ನಡೆಸಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಖ್ಯಾತ ವಕೀಲರು ಬಿ ವಸಂತ್ ಕುಮಾರ್, ರಾಜ್ಯ ಕಾನೂನು ಸಲಹೆಗಾರರಾದ ನಾಗರಾಜು, ವೇದಿಕೆ ಪದಾಧಿಕಾರಿಗಳಾದ BN ವಿಜಯಕುಮಾರ್, ನೆಲಮಂಗಲ ತಾಲೂಕು ಶಾಖೆ ಅಧ್ಯಕ್ಷರಾದ ಮೂರ್ತಿ, ರಾಮಾಂಜನೇಯ HG, ಕಾಂತ್ ಕುಮಾರ್, ಹಾಸನ ಜಿಲ್ಲಾಧ್ಯಕ್ಷರಾದ ಯೋಗೇಶ್, ಪ್ರಮೀಳಾ JN, ಕೊರಟಗೆರೆ ಅಧ್ಯಕ್ಷರ ಮಂಜು ಸ್ವಾಮಿ MN, ಮಲ್ಲಿಕಾ, ಸುರೇಶ್, ಮುತ್ತುರಾಜ್, ಭೈರವ, ರಮೇಶ್, ಮಾರುತಿ, ಬಸವರಾಜು, ನಮ್ಮ ತುಮಕೂರು ವಾಹಿನಿಯ ಸಂಸ್ಥಾಪಕರಾದ ನಟರಾಜು, ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರಾದ ಮುಬಾರಕ್ ಪಾಷಾ, ಮಹೇಶ್, ಸತೀಶ್, ಉಪಾಧ್ಯಕ್ಷರಾದ ಲೋಕೇಶ್, ನವೀನ್, ಅಮಾನ್ ಡಿ, ಕೀರ್ತಿ ಕುಮಾರ್, ಗೋಪಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.